ಇವರು ಮನಮೋಹನ್ ಸಿಂಗ್ ಅವರಿಗಿಂತಲೂ ಕೂಡ ವಿಶ್ವದ ಅತಿ ದೊಡ್ಡ ಅರ್ಥಶಾಸ್ತ್ರಜ್ಞ. ಅರ್ಥಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂಥ ಅಮರ್ತ್ಯ ಸೇನ್ಗಿಂತಲೂ ದೊಡ್ಡ ಅರ್ಥಶಾಸ್ತ್ರಜ್ಞ ನಮ್ಮ ಸಿದ್ದರಾಮಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿದ್ದರಾಮಣ್ಣವರೇ, ಇದರ ಲೆಕ್ಕಾಚಾರ ಸರಿ ಇಲ್ಲ, ಇದ್ರ ಹಿಂದೆ ಏನೋ ಉದ್ದೇಶ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈ ರಾಜ್ಯದ ಮೇಲೆ 8.25 ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಂಬಂದು ಹೇರಿರುವ ಮನುಷ್ಯ ನೀವು. ಈ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲದ ಹೊರೆಯನ್ನು ಹೊರಿಸಿರುವಂಥ ಮನುಷ್ಯ ನೀವನ್ನ ಹೇಳ್ತಾ ಇದ್ದೀರಾ. ಇದು ಅವರಿಗೆ ಲೆಕ್ಕಾಚಾರ ಸರಿ ಇಲ್ಲ ಅಂತ ಮೋದಿಯವ್ರಿಗೆ ಪಾಠ ಹೇಳ್ತಾ ಇದ್ದೀರಾ. ಏನು ಸರ್ ನಿಮ್ಮದು? ನಿಮಗೇನು ಗಣಿತನ ಗೊತ್ತಾ? ಹೋಲಿ ಅರ್ಥವ್ಯವಸ್ಥೆ ಆದರೂ ಗೊತ್ತಿದ್ದಿದ್ರೆ ದಯವಿಟ್ಟು ಹೇಳಿ. ಆಮೇಲೆ ಮೋದಿಯವರು ಈ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಒಂದು ಆಯಿಲ್ ಪ್ರಾಡಕ್ಟ್ಸು. ಅದು ನಾವು ಏನೂ ಮಾಡೋಕ್ಕಾಗಲ್ಲ. 85% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನು ತೈಲಗಳನ್ನು ನಾವು ಖರೀದಿ ಮಾಡಲೇಬೇಕು. ಅದಕ್ಕೆ ಸುಮಾರು $120 ಬಿಲಿಯನ್ ವರ್ಷಕ್ಕೆ ನಮಗೆ ಖರ್ಚಾಗ್ತಾ ಇದೆ. ಹಾಗೆಯೇ ಗೋಲ್ಡ್ ಇಂಪೋರ್ಟ್ ನಮಗೆ $72 ಬಿಲಿಯನ್ ಇದೆ. ಹೆಚ್ಚು ಕಡಿಮೆ 7 ಲಕ್ಷ ಕೋಟಿ ರೂಪಾಯಿದು ಗೋಲ್ಡನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಹತ್ರ ವಿದೇಶಿ ವಿನಿಮಯ ನಮ್ಮದು ಏನಿತ್ತು $720 ಬಿಲಿಯನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾಯಿದೆ ಈ ಯುದ್ಧದ ನಂತರ. ಹಾಗಾಗಿ ನಾವು 1 ವರ್ಷಗಳ ಕಾಲ ಗೋಲ್ಡನ್ನು ಖರೀದಿ ಮಾಡಬೇಡಿ. ಏನು ಗೋಲ್ಡ್ ಇಲ್ಲದೆ ಏನು ಬದುಕೋಕ್ಕಾಗಲ್ವಾ? ಮದುವೆ ಮುಂಚೆ ನಡೆಯಲ್ವಾ? ಅದಕ್ಕೋಸ್ಕರ ಜನಕ್ಕೆ ಅಡ್ವೈಸ್ ಮಾಡಿದರು. ಆ $72 ಬಿಲಿಯನ್ ಅಥವಾ 6-7 ಲಕ್ಷ ಕೋಟಿ ರೂಪಾಯಿ ಉಳಿತು ಅಂತಂದರೆ ನಮ್ಮ ದೇಶದಿಂದ ನಮ್ಮ ದುಡ್ಡು ವಿದೇಶಕ್ಕೆ ಹೊರಗಡೆ, ಯಾಕಂದರೆ ಗೋಲ್ಡ್ ಏನು ನಮ್ಮ ಹತ್ರ ಸಿಗ್ತಾ ಇಲ್ಲ, ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು, ಅಷ್ಟು ನಮಗೆ ವಿದೇಶಿ ವಿನಿಮಯ ನಮಗೆ ಕೋತಾಗೋದು ಉಳಿಯುತ್ತೆ ಅಂತ ಹೇಳಿದ್ದಾರೆ. ಮೋದಿಯವರಿಗೆ ಅರ್ಥವ್ಯವಸ್ಥೆ ಪಾಠವನ್ನು ಹೇಳ್ಕೊಡಕ್ಕೆ ಹೋಗಬೇಡಿ ಸರ್. ಅವರು ಗುಜರಾತನ್ನು 12 ವರ್ಷ ಆಡಳಿತ ಮಾಡಿ ಸೈ ಅನ್ಸ್ಕೊಂಡು ಬಂದಿದ್ದಾರೆ. ದೇಶದ ಪ್ರಧಾನಿಯಾಗಿ 12 ವರ್ಷ ಆಡಳಿತವನ್ನು ನಡೆಸಿ 3ನೇ ಸಾರಿಗೆ ಮತ್ತೆ ಜನ ಅವ್ರನ್ನ ತಗೊಂಡೋಗಿ ಅಲ್ಲಿ ಗದ್ದುಗೆ ಮೇಲೆ ಕೂರಿಸಿದ್ದಾರೆ. ನೀವು ಆ ವ್ಯಕ್ತಿಗೆ ಅರ್ಥವ್ಯವಸ್ಥೆ ಪಾಠ ಹೇಳ್ಕೊಡಕ್ಕೆ ಹೋಗಬೇಡಿ ಸರ್. ನೀವು 1 ಸರಿ ಮುಖ್ಯಮಂತ್ರಿಯಾಗಿ 2ನೇ ಸಾರಿ ಮೈಸೂರಲ್ಲಿ ಸೀಟ ಉಳಿಸ್ಕೊಳಕ್ಕಾಗಿರಲ್ಲ, ನೀವು ಬಂದು ಅರ್ಥವ್ಯವಸ್ಥೆ ಬಗ್ಗೆ ಹೇಳ್ತೀರಾ.